ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮಮ್ಮಿ, ಹೋಮ್ವರ್ಕ್ ಮುಗೀತು ಮಮ್ಮಿ. ಬೇಕಾದ್ರೆ ನೋಡಿ ಎಷ್ಟು ಕರೆಕ್ಟಾಗಿ ಮಾಡಿದೀನಿ ಅಂತ. ಅದೇ ನಾನು ಹೇಳ್ತೀನಿ ಕಂದ. ನೀಟಾಗಿ ಮಾಡಿದ್ಯಾ, ಕರೆಕ್ಟಾಗಿ ಮಾಡಿದ್ಯಾ, ಗುಡ್. ಮಮ್ಮಿ, ಸ್ವಲ್ಪ ಹೊತ್ತು ಹೋಗಿ ಆಟ ಆಡ್ಕೊಂಡು ಬಂದ್ಬಿಡ್ತೀನಿ ಮಮ್ಮಿ. ಬೇಡ, ಓದ್ಕೊ. ಯಾಕೆ ಮಮ್ಮಿ, ಹೋಮ್ವರ್ಕ್ ಎಲ್ಲ ಮುಗಿಸಿದಿರಲ್ಲ, ಆಮೇಲೆ ಬಂದು ಓದ್ಕೋತೀನಿ. ಅಪ್ಪು, ಎಕ್ಸಾಮ್ಸ್ ಹತ್ರ ಬರ್ತಿದೆ, ಆಟ ಯಾವಾಗಲೂ ಇದ್ದಿದ್ದೆ, ಈಗ ಓದ್ಕೊ. ಓದ್ಕೊಳ್ಳೋದು ಯಾವಾಗಲೂ ಇದ್ದೇ ಇರುತ್ತೆ. ಪ್ಲೀಸ್ ಮಮ್ಮಿ, ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಬಂದ್ಬಿಡ್ತೀನಿ. ಮುಂಚೆ ನನಗೋಸ್ಕರ ಕಾಯ್ತಾ ಇರ್ತಾಳೆ. ಬೇಡ ಅಂತ ಹೇಳಿದ್ನಲ್ಲ ಅಪ್ಪು, ಇತ್ತೀಚೆ ನೀನು ಮನೇಲೇ ಇರಲ್ಲ ಅಂತೀಯ. ನೋಡು, ಇದು ಒಳ್ಳೆ ಅಭ್ಯಾಸ ಅಲ್ಲ. ಅಲ್ಲಿ ಇಲ್ಲಿ ಅಲಿಯೋದನ್ನ ಬಿಟ್ಟು ಡೀಸೆಂಟ್ ಹುಡ್ಕೊಂತಾರ ಕುತ್ಕೊಂಡು ಓದ್ಕೋ. ಹೋಗು ಮಮ್ಮಿ. ಮಮ್ಮಿನೂ ಇಲ್ಲ, ಗಿಮ್ಮಿನೂ ಇಲ್ಲ, ಹೋಗಿ ಓದ್ಕೋ. ಮಲ್ಲಿ, ನಾಳೆ ಕಾರ್ತಿಕ ದೀಪೋತ್ಸವ ಇದೆಯಲ್ಲ, ನಾವೆಲ್ಲರೂ ದೇವಸ್ಥಾನಕ್ಕೆ ಹೋಗೋಣ. ಯಾವ ಕೆಲಸನೂ ಇಟ್ಕೊಬೇಡ. ಸರಿ ಅಕ್ಕಾರ. ನೀ ಆಕಾಶ್ ಸರ್, ಓದ್ಕೋತಿದ್ದೀರಾ? ಹಾ ಮಮ್ಮಿ, ಓದ್ತಾ ಇದ್ದೀನಿ. ಬುಕ್ಕನ್ನು ಕರೆಕ್ಟಾಗಿ ಇಟ್ಕೊಂಡು ಓದಿದ್ರೆ ತಲೆಗೆ ಹತ್ತತ್ತೆ. ಸಾರಿ ಮಮ್ಮಿ, ನೋಡಿಲ್ಲ. ನೋಡ್ದೇನೆ ಓದ್ತಿದ್ದಾನೆ, ಎಷ್ಟು ಬ್ರಿಲಿಯಂಟ್ ನೋಡು. ಇಲ್ಲಿ ನೋಡು ಅಪ್ಪು, ನಾನು ನಿನ್ಗೆ ಒಳ್ಳೇದಕ್ಕೆ ಹೇಳ್ತಿದ್ದೀನಿ. ಎಕ್ಸಾಮ್ ಬರಿಬೇಕಾಗಿರೋದು ನೀನು, ನಾನಲ್ಲ. ಪಾಸ್ ಆಗಬೇಕಾಗಿರೋದು ನೀನು. ಗಮನ ಕೊಟ್ಟೋದು, ಅರ್ಥ ಆಯ್ತಾ? ಸರಿ ಮಮ್ಮಿ. ಚಿಕ್ಕಿ, ಮಮ್ಮಿಗೆ ಏನಾಯ್ತು? ಯಾಕೆ ಹಿಂಗೆ ಆಡ್ತಾ ಇದ್ದಾರೆ? ನನಗೇನು ಗೊತ್ತು, ನೀನೇ ಹೋಗಿ ಕೇಳು. ಬಡಪ್ಪ, ನಾನು ಓದ್ಕೋತೀನಿ. ಒಳ್ಳೇದು. ಪಪ್ಪ, ಯಾಕೆ ಪಪ್ಪ ನೀವು ಯಾವಾಗ್ಲೂ ಈ ತರ ಡಲ್ ಆಗಿರ್ತೀರಾ? ಏನಾಯ್ತು? ಕೇಳಿದ್ರೆ ಏನೂ ಇಲ್ಲ ಅಂತ ಹೇಳ್ತೀರಾ. ಏನಿಲ್ಲ ಪುಟ್ಟಿ. ಇಲ್ಲ ಪಪ್ಪ, ನೀವು ಯಾವಾಗ್ಲೂ ನಗ್ನಗ್ತಾನೆ ಇದ್ರಿ, ಬೇಜಾರೇ ಮಾಡ್ಕೊಂತ ಇರ್ಲಿಲ್ಲ. ನೀವು ಬೇಜಾರಾಗ್ದೇನು ಸ್ವಲ್ಪ ಹೊತ್ತು ಅಷ್ಟೇ, ಆಮೇಲೆ ಸರಿ ಹೋಗ್ತೀರಾ. ಈಗ ನೋಡಿದ್ರೆ ಫುಲ್ ಡೇ ಬೇಜಾರಾಗಿ ಇರ್ತೀರಾ. ಯಾಕೆ ಪಪ್ಪ, ಮೈ ಹುಷಾರಿಲ್ವಾ? ಏನೂ ಆಗಿಲ್ಲ ಪುಟ್ಟಿ, ಆರಾಮಾಗಿದ್ದೀನಿ.